ಆ ಮರನ ಕಟ್ ಮಾಡಬಾರ್ದು ಅಂತ ಆ ಮರದ ಮೇಲೆ ಒಂದು ಮನೆನ ಕಟ್ಕೊಂಡು ಅಲ್ಲಿ ಹೋರಾಟ ಮಾಡ್ತಿರೋ ವ್ಯಕ್ತಿನ ನಾವೀಗ ನೋಡ್ತಾ ಇವ್ನೇ ಇದೀವಿ. ಅಲ್ವಾ ಆ ಕಾಂಕ್ರೀಟ್ ವ್ಯಕ್ತಿ ಕೆಲ್ಸಕ್ ಬೇರೆ ಬಂದಿದ್ದು? ಯಾರು ಅಲ್ಲ, ಇಲ್ಲಿ ಕೆಲಸ ಹೌದು, ಅವನೇ ಮಾಡ್ತಾ ಅಲ್ವಾ? ಇದ್ದಂತ ಸೋಮನ್. ಒಂಥರ ಇದ್ರ ಬಗ್ಗೆ ವಿಚಿತ್ರ ಹೆಚ್ಚಿನ ಅವ್ನು. ಮಾಹಿತಿ ತಿಳಿಸ್ಕೊಡ್ತೀವಿ, ಗೌರ್ಮೆಂಟ್ ನೋಡ್ತಾ ಇರಿ ಕೆಲ್ಸದಲ್ಲಿದ್ದು ನಮ್ಮ ಇವನು ಚಾನಲ್ನ. ಕಾಂಕ್ರೀಟ್ ಕೆಲ್ಸಕ್ ಬಂದ. ದುಡ್ಡಿಗೆ ಇಷ್ಟೊಂದು ಆಸೆ ಪಡಬಾರ್ದು. ಮರವನ್ನು ಕಡಿಯೋದಕ್ಕೆ ಬಿಡೋದಿಲ್ಲ. ಮರವನ್ನು ಕಡಿಯೋದಕ್ಕೆ ಬಿಡೋದಿಲ್ಲ. ಮರವನ್ನು ಕಡಿಯೋದಕ್ಕೆ ಬಿಡೋದಿಲ್ಲ. ಹಲೋ, ನ್ಯೂಸ್ ನೋಡಿದ್ಯಾ? ಮರವನ್ನು ಕಡಿಯೋದಕ್ಕೆ ನೇರವಾಗಿ ಅವರು ಮರನೇ ಹತ್ತು ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀನಿ. ಮರವನ್ನು ಕಡಿಯೋದಕ್ಕೆ ಬಿಡೋದಿಲ್ಲ. ಹುಚ್ಚ ಅನ್ಸತ್ತಲ್ವಾ? ಹೋಗೋ ತನಕ ಹೋರಾಡ್ತೀವಿ. ಜೀವ ಹೋಗೋ ತನಕ ಹೋರಾಡ್ತೀವಿ. ಅಕ್ಕ, ಅವ್ನ್ ಬೇಗ ಬಂದ್ಬಿಡ್ತಾನ ಹೇಗೆ? ಅವನ್ ಬರೋದಿಲ್ಲ, ನೀನ್ ಧೈರ್ಯವಾಗಿರು. ಏನ್ ಖಂಡಿತ ಬರಲ್ಲ ಅವನು. ಎಷ್ಟ್ ಜನ ಬಂದಿದಾರ ನೋಡಿ. ಇಷ್ಟ್ ಜನ ನೋಡಿದ್ರೆ ಹುಚ್ಚ ಆಗೋಗ್ಬಿಡ್ತಾನೆ. ಹಾಗಾದ್ರೆ ನೀನ್ ಹೋಗಿ ಇನ್ನೊಂದ್ ಪ್ಲೇಟ್ ತಗೊಂಡ್ ಬಾ. ಮೊಬೈಲ್ ಫೋನ್ ಅಲ್ಲಿ ಸಿಗ್ನಲ್ ಸಿಗ್ತಿಲ್ಲ ಅಂತ ಲ್ಯಾಂಡ್ ಲೈನ್ ನ ಮರದ ಮೇಲೆ ತಗೊಂಡು ಹೋಗಿ ಕೆಲ್ಸಕ್ಕೆ ಯಾವುದೇ ರೀತಿ ಅಡೆತಡೆ ಬರಬಾರ್ದು ಅಂತ ನಮ್ಮ ವ್ಯವಸಾಯ ಕಚೇರಿ ಅಧಿಕಾರಿ ಮೇಲ್ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೋಮಣ್ಣ ಇಟ್ಕೊಳ್ಳಿ. ಈ ಮರನ ಕತ್ತರಿಸಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಒಪಿನಿಯನ್ ಕೇಳಿದ್ರೆ ಇದು ಎವಲ್ಯೂಷನರಿ ಬಾಯ್ಲಿಸ್ಟ್ ಅಂತ ಇದನ್ನ ಬಿಟ್ಬಿಡ್ಬೇಕು. ಕಾರಣ ಯಾಕಂದ್ರೆ ಮರ ಇನ್ನೂ ಬೆಳಿತಾನೆ ಇದೆ. ಇವತ್ ನೋಡಕ್ ಈ ತರ ಇದೆ, ಮತ್ತೆ ನಾಳೆ ಕಣ್ಣು ಮೂಗು ಎಲ್ಲ ಬಂದು ಮತ್ತೆ ಜೀವಿಯಾಗಿ ಬದಲಾದ್ರೆ ಏನ್ ಮಾಡೋದು? ಅಲ್ಲ, ನಾವು ಬೆಳೆದಿದ್ದು ಹೀಗೆ ತಾನೆ? ಹೌದಾ? ಅಲ್ವಾ? ಇದ್ರ ಬಗ್ಗೆ ಈ ಜನ ಏನ್ ಹೇಳ್ತಾರೆ ಅಂತ ತೋರಿಸ್ತೀವಿ, ನೋಡ್ತಾ ಇರಿ ನಮ್ಮ ಚಾನೆಲ್ನ. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಹಲೋ ಅಗ್ರಿಕಲ್ಚರ್ ಆಫೀಸ್. ಏನಾಯ್ತು ಸರ್? ಅವರೇನೆ ಆಫೀಸರು, ಅಲ್ಲಿ ಹೋಗಿ. ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಓ ಏನ್ ಸರ್? ಕೆಡಂಗರ್ ಜಮೀನ್ದು ಫೈಲ್ಸ್ ಕೊಟ್ಟಿದ್ರಲ್ಲ, ಅದೆಲ್ಲ ಎಲ್ಲೋಯ್ತು? ಈಗ್ಲೇ ರೆಡಿ ಮಾಡ್ತೀನಿ ಸರ್. ರಾಜಮ್ಮ, ಹಾ, ಆ ಗಿಡ ಚೆನ್ನಾಗಿಲ್ಲ, ಬೇರೆ ಗಿಡ ಕೊಡಿ. ಅಷ್ಟು ಗೊತ್ತಾಗಲ್ವಾ? ಹಲೋ ಅಗ್ರಿಕಲ್ಚರ್ ಆಫೀಸ್. ಸರ್, ನಾನ್ PO ರಿಂಜು. ಹಾ, ಹೇಳು ಪರಂಜು. ನಾನ್ ಇಲ್ಲೇ ಇದ್ದೀನಿ ಸರ್. ಹಾ, ಕಾಣಿಸ್ತಾ ಇದೆಯಾ? ವಿಷಯ ಏನು ಹೇಳು. ಸರ್, ನಾನ್ B.Tech ಫೇಲು. 48 ಅರೇಸ್ ಇದೆ. ನಮ್ಮ ಅಪ್ಪನ ಮುಂದೆ ಬದುಕು ತೋರಿಸ್ಬೇಕು ಸರ್. ಅದಕ್ಕೆ 3 ತಿಂಗಳಲ್ಲಿ ವ್ಯವಸಾಯ ಮಾಡಿ ಸಾವುಕಾರ ಆಗಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಸರ್? ನಾನ್ ಮಣ್ಣಿಗೋಸ್ಕರ ಜೀವ ಕೊಡೋಕು ತಯಾರಿದ್ದೀನಿ. ನಿನ್ ಜೀವನ್ ಮಣ್ಣು ಕೊಡೋದೇ ಒಳ್ಳೇದು ಬಿಡು. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ, ಸೋಮನ್ ಸರ್ ಅಲ್ವಾ? ಹೌದು, ಹೇಳಿ, ಏನ್ ವಿಷಯ? ಸರ್, ಸ್ಟ್ರೈಕ್ ಮಾಡ್ತಿರೋದಕ್ಕೆ ಅಭಿನಂದನೆ ತಿಳಿಸೋಣ ಅಂತ ಮಾಡಿದೆ. ಹಾಗಿದ್ರೆ ಹೋಗ್ಲಿ ಮತ್ತೆ. ಸ್ಟ್ರೈಕ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ಏನು ಹೇಳೋದಿಲ್ಲ. ಹೇಳೋದೇನು ಇಲ್ಲ ಅಂದ್ರೆ ಏನಕ್ಕೆ ಕಾಲ್ ಮಾಡಿದ್ರಿ? ಅಯ್ಯೋ, ಸರಿ ಸರ್, ಹಾಗಾದ್ರೆ ಫೋನ್ ಇಡ್ತೀನಿ. ಹಾ, ಸರಿ. ಸೋಮಣ್ಣ, ಹಾ, ನಾನ್ ಕಾಯ್ಬೇಕಾ? ಬೇಡ ಬೇಡ. ತೊಂದ್ರೆ ಇಲ್ವಾ? ಹಾ. ಸರಿ, ನಾಳೆ ಹಾ, ನಾಳೆ ಬರ್ತೀನಿ. ಸಿಗೋಣ. ಹಾ. ಹಲೋ ಅಗ್ರಿಕಲ್ಚರ್ ಆಫೀಸ್, ಯಾರು ಹೇಳಿ? ಸರ್, ನಾನ್ ನಿಮ್ ಫ್ಯಾನ್ ಸರ್, ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ. ಓ, ಇಷ್ಟು ಬೇಗ ಅಭಿಮಾನಿ ಆದ್ರಾ? ಹಾ, ನಿಮ್ಗೆ ಏನ್ ಬೇಕು ಅಂತ ಹೇಳಿ. ನನ್ಗೇನ್ ಬೇಡ, ಹಾ, ನೀವ ಮರದ ಮೇಲೆ ಕೂತಿದ್ದೀರಲ್ಲ, ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡ್ದೆ. ಏನ್ ರಿಸ್ಕು? ಮಂಗಗಳು ಈಗಲೂ ಮರದ ಮೇಲೆ ತಾನೇ ವಾಸ ಮಾಡ್ತಿರೋದು. ಅವುಗಳಿಗೇನೂ ತೊಂದರೆ ಆಗ್ತಿಲ್ವಲ್ಲ? ಓ, ಅದಕ್ಕೆ ನಾನ್ ನೀವು ಮರದ ಮೇಲೆ ಕೂತ್ಕೊಂಡಿರೋದು. ನಿಮ್ಮ ಉದ್ದೇಶ ಏನು? ಅಯ್ಯೋ, ನಾನ್ ಏನು ಹೇಳ್ತಿಲ್ಲಪ್ಪ. ನೀವೀಗ ಮಾತಾಡ್ತಿರೋದು ಬೇರೆ ಪಕ್ಷದಿಂದ ತಾನೇ? ಈ ಸ್ಟ್ರೈಕ್ ನಿಲ್ಲಿಸ್ಬೇಕು ಅನ್ನೋದೇ ತಾನೇ ನಿಮ್ಮ ಉದ್ದೇಶ? ಹಾ? ಅಯ್ಯೋ, ನಾನ್ ಯಾವ್ದನ್ನು ಹಾಳು ಮಾಡ್ತಿಲ್ಲ, ಸುಮ್ನೆ ಸಪೋರ್ಟ್ ಮಾಡಕ್ ಕಾಲ್ ಮಾಡ್ದೆ. ನಿಮಗ್ ತೊಂದ್ರೆ ಆದ್ರೆ ಕಾಲ್ ಮಾಡಲ್ಲ, ಸಾರಿ. ಹಲೋ ಹಲೋ, ಯಾರು ಮಾತಾಡಿ? ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನಾ? ಯಾವ ಹುಡ್ಗಿ? ನಾನ್ ನಿಮ್ಮ ಅಮ್ಮ ಕಣೋ. ಓ,
ಅಮ್ಮ ನೀನಾ? ಏನು ವಿಷಯ? ನಿನ್ಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದ? ನನಗೆ ಮಲಗಬೇಕು, ಸುಮ್ಮನಿರಮ್ಮ. ಏಯ್, ನೀನೇನಾದ್ರೂ ಊಟ ಮಾಡಿದ್ಯಾ? ಅಮ್ಮ ಇದು ಉಪವಾಸ ಸತ್ಯಾಗ್ರಹಮ್ಮ. ನಿನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ? ನೀನ್ ಬರ್ತೀಯಾ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರು ಮಾಡಿಟ್ಟಿದ್ದೀನಿ. ಹೌದೌದು, ಅದೇನು ಸೊಪ್ಪಲ್ಯಾನೋ. 24 ಗಂಟೆ ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದ್ದೆ. ಇವತ್ತೇನಾಗಿದೆ ನಿನ್ಗೆ? ಸೊಪ್ಪಿನ ಸಾರು ಇಷ್ಟ ಇಲ್ವಾ? ಇಷ್ಟಾನೇ. ಹಲೋ ಹಲೋ ಅಮ್ಮ. ಹಲೋ ಹಲೋ ಅಮ್ಮ. ಇಷ್ಟಾನೇ, ನನ್ಗಿಷ್ಟ ಅಂತ ಹೇಳಿದ್ನಲ್ಲ. ನನಗೂ ಇಷ್ಟನೇ. ಸೋಮಣ್ಣ ಇದೊಳಿ. ಸೋಮಣ್ಣ ಮೊದಲು ಹೋಗಿ ಬೇರೆ ನೆಟ್ ತಗೊಂಡ್ ಬರೋ. ನೆನ್ನೆ ರಾತ್ರಿ ಎಲ್ಲ ಮಲ್ಗೋಕೆ ಆಗ್ಲಿಲ್ಲ ಇಲ್ಲಿ. ಅದೆಲ್ಲ ಏನು ಬೇಕಾಗಿಲ್ಲ. ಮರ ಕಡಿಬಾರ್ದು ಅಂತ ಆರ್ಡರ್ ಆಗಿದೆ, ಕೆಳಗಡೆ ಬಾ. ನೀವಿಲ್ಲಿ ನೋಡ್ತಾ ಇರಬಹುದು, ನಿನ್ನೆ ರಾತ್ರಿ ಪೂರ್ತಿ ಅವರು ಇಲ್ಲೇ ಮಲಗಿದ್ದಾರೆ. ಇಂಥ ಹೋರಾಟನ ನಾವು ನೋಡೇ ಇಲ್ಲ. ಒಳ್ಳೆ ಉಪವಾಸ ಮಾಡ್ತಿದ್ದೆ, ನನ್ನ ಬ್ಲಡ್ ಪ್ಯೂರಿಫೈ ಆಗ್ತಾ ಇತ್ತು. ಮಾತಾಡ್ತೀವಿ, ನೀವು ನಮ್ಮ ಚಾನೆಲ್ ನೋಡ್ತಾ ಇರಿ. ಈ ಮರದ ಬಗ್ಗೆ ಯಾಕೆ ಇವ್ರಿಗೆ ಇಷ್ಟೊಂದು ಪ್ರೀತಿ? ಗೆದ್ ಬಿಟ್ವಿ, ಈ ಹೋರಾಟದಲ್ಲಿ ಗೆದ್ ಬಿಟ್ವಿ. ಮಾತಾಡ್ಸಿ ಕೇಳ್ತೀವಿ. ಮತ್ತೆ ಇವಾಗ ಅವ್ರಿಗೆ ಏನ್ ಅನಿಸ್ತಾ ಇದೆ? ಗೆದ್ ಬಿಟ್ವಿ, ಈ ಹೋರಾಟದಲ್ಲಿ ತಗೊಳ್ಳಿ ಇದನ್ನ ಕುಡಿರಿ. ಗೆದ್ವಿ, ಈ ಹೋರಾಟದಲ್ಲಿ ನಾವು ಗೆದ್ವಿ. ಎರಡು ಪಕ್ಷಗಳು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾವೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದನ್ನ ಕತ್ತರಿಸೋದು ತುಂಬಾ ಸುಲಭವಾದ ವಿಷಯನೇ, ಆದ್ರೆ ಇದನ್ನ ಬೆಳೆಸೋದಕ್ಕೆ 2-3 ತಲೆಮಾರಂತೂ ಬೇಕೇ ಬೇಕಲ್ವಾ? ಯಾವಾಗ್ಲೂ ಪರಿಸರದ ಮಧ್ಯೆನೇ ಇರಬೇಕು ಅಂತ ಇಷ್ಟಪಡೋ ವ್ಯಕ್ತಿ ನಾನು. ಮತ, ಜಾತಿ, ಭೇದ ಭಾವ ಅದ್ಯಾವುದೂ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಯಾರಾದ್ರೂ ತಪ್ಪು ಮಾಡಿದ್ರೆ ಯಾರು ಏನು ಅಂತ ನೋಡಿದ್ರೆ ಪ್ರಶ್ನೆ ಮಾಡ್ತೀನಿ ಅಷ್ಟೇ. ನಾನು ಗೆದ್ವಿ, ಈ ಹೋರಾಟದಲ್ಲಿ ನಾವು ಗೆದ್ವಿ. ಈ ವ್ಯಕ್ತಿ ಒಬ್ರೇ ಹೋರಾಟ ಮಾಡಿ ಇವತ್ತು ಗೆದ್ದಿದ್ದಾರೆ. ತಗೋ, ಇದನ್ನು ಹೋಗುದ್ ಬಿಡು. ಸೀರೆ, ಸ್ಕರ್ಟು, ಬ್ಲೌಸ್ ಅಂತೆಲ್ಲ ಯಾಕೆ? ಇಷ್ಟೆಲ್ಲ ಹಾಕೊಳ್ಳೋ ಅವಶ್ಯಕತೆ ಆದ್ರೂ ಏನು? ಸುಮ್ಮನೆ ಒಂದು ನೈಟಿ ಹಾಕೋಬಾರ್ದಾ? ಸರಿ ಆಯ್ತು, ನಾಳೆಯಿಂದ ನೈಟಿನೇ ಹಾಕೋತೀನಿ. ಹಾಗೆ ನಿನ್ಗೂ ಒಂದು ನೈಟಿ ಕೊಡ್ಸ್ಬಿಡ್ತೀನಿ. ನೀನು ಅದನ್ನೇ ಹಾಕೋ. ಯಾಕೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕಷ್ಟ ಪಡ್ತೀಯಾ? ಫೋನ್ ರಿಂಗ್ ಆಗ್ತಾ ಇದೆ, ಹೋಗಿ ನೋಡಮ್ಮ. ಫೋನ್ ರಿಂಗ್ ಆಗ್ತಾ ಇದೆ ಅಂದೆ. ಇವ್ರ್ದು ಒಳ್ಳೆ ಕತೆ. ಹಲೋ, ಯಾರು? ಇದು ಸೋಮನ್ ಸರ್ ಮನೆ ಅಲ್ವಾ? ಇದು ನನ್ ಮನೆ. ಅವನು ಎಕ್ಸ್ಟ್ರಾ ಟಿಕೆಟ್ ಅಷ್ಟೇ. ನೀನ್ ಯಾರು? ನಾನ್ ಸೋಮನ್ ಸರ್ ಫ್ಯಾನ್ ಮೇಡಮ್. ಸರ್ ಫೋನ್ ಕೊಡ್ತೀರಾ? ಅಯ್ಯೋ, ಸಾರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಕೆಲ್ಸ ಮುಗಿದ್ಮೇಲೆ ಫೋನ್ ಮಾಡೋಕ್ ಹೇಳ? ಹೌದಾ, ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾಗೆ ಮಾಡು. ಅವನು ಬಟ್ಟೆ ಒಗಿತಾ ಇದ್ದಾನೆ. ಏಯ್, ಯಾರೋ ಹುಡುಗಿ ನಿನ್ ಫ್ಯಾನ್ ಅಂತ ಫೋನ್ ಮಾಡಿದ್ಲು. ಅಯ್ಯೋ, ಮತ್ ನನ್ನನ್ನು ಯಾಕೆ ಕರೀಲಿಲ್ಲ? ಏನ್ ನಡೀತಾ ಇದೆಯೋ ನನಗ್ ಗೊತ್ತಿಲ್ಲ. ಅವಳು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ.